ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅನ್ನೋ ಮಾತು ವಿವಾದ ಆಗಿದೆ. ಪ್ರಮೋದ ದೇವಿಯವರು ಕೂಡ ಅವ್ರ ಮಾತು ವಿರೋಧ ಮಾಡಿದ್ದಾರೆ. ನೋಡಿ, ಭಾಳಷ್ಟು ಕಡೆ ನಮ್ಮ ಸೌಹಾರ್ದತೆ ಹೇಗಿದೆ ಅಂದರೆ, ಈಗ ನಮ್ಮ ಚಿತ್ತಾಪುರ್ನಲ್ಲೇ ನೋಡಿ, ನಾಗಾವಿ ಯಲ್ಲಮ್ಮ ದೇವಸ್ಥಾನಕ್ಕೆ ನಮ್ಮ ಉತ್ಸವ ನಡಿಬೇಕಾದಾಗ ಸಂದಲ್ಲೂ ಮುಸಲ್ಮಾನರ ಮನೆಯಿಂದ ಬರ್ತದೆ. ಅದು ನಮ್ಮ ಇತಿಹಾಸ, ನಮ್ಮ ಪರಂಪರೆ ಇದೆ. ಇದೇ ರೀತಿ ಭಾಳಷ್ಟು ಕಡೆ ನಮ್ಮ ರಾಜ್ಯದಲ್ಲಿರ್ಬೋದು, ರಾಷ್ಟ್ರದಲ್ಲಿರ್ಬೋದು, ಕೋಮ ಸೌಹಾರ್ದತೆಗೋಸ್ಕರ ಸಾಕಷ್ಟು ಜನ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಈಗ ಎಷ್ಟೊಂದು ಕಡೆ ದರ್ಗಾನಲ್ಲಿ ಸಂಭ್ರಮಾಚರಣೆ ಇದ್ದಾಗ ಹಿಂದೂಗಳು ಹೋಗಿ ಅದರಲ್ಲಿ ಪಾಲ್ಗೊಳ್ತಾರೆ. ನಿಮ್ಮ ಎಲ್ಲಿ ಹಿಂದೂಗಳ ಒಂದು ಸಂಪ್ರದಾಯಗಳಿವೆ ಅಲ್ಲೂ ಹೋಗಿ ಮುಸಲ್ಮಾನರು ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೇನು ತಪ್ಪೇನಿದೆ? ಇವ್ರುಗಳು ಏನಾದರೂ ಹೇಳ್ಕೊಬೋದು ಇವರೇ. ಈಗ ಪ್ರಾಬ್ಲಮ್ ಏನಾಗ್ತಾಯಿದೆ ಅಂದರೆ, ಬಿ ಜೆ ಪಿಯವರು ಎಷ್ಟು ದೊಡ್ಡವರು ಆಗ್ಬಿಟ್ಟಿದ್ದಾರೆ ಅಂದರೆ, ಈಗ ಎಲ್ಲ ದೇವ್ರುಗಳಿಗೂ ಇವರೇ ಸ್ಪೋಕ್ಸ್ ಪರ್ಸನ್ ಆಗಿಬಿಟ್ಟಿದ್ದಾರೆ. ನಡ್ಕೊಂಡು ಬಂದಿಲ್ವಾ ಈಗ? ಆಯ್ತಪ್ಪ, ಈಗ ಇದೇ ಚಾಮುಂಡಿ ದಸರಾ ವಿಚಾರದಲ್ಲಿ ಟಿಪ್ಪು ಸುಲ್ತಾನು ಹೈದರಾಲಿ ಅವರ ಆಳ್ವಿಕೆಯಲ್ಲಿ ದಸರಾ ನಡೆದಿತ್ತಲ್ವ ಸರ್? ಒಡೆಯರವ್ರ ಕಡೆಯಿಂದನೂ ಇದ್ದಾಗ ನಡೆದಿತ್ತಲ್ವ ಸರ್? ಇವರೆಲ್ಲ ಮಾತಾಡೋಕ್ಕೆ ಹೀಗೆ? ಸರ್, ಇನ್ನೊಂದು ಯತ್ನಾಳ್ ಅವರು ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಬರೋದಕ್ಕೆ ಬಹಳ ದೊಡ್ಡ ಪ್ರಯತ್ನ ಮಾಡಿದರು. ಅವ್ರ ಜೊತೆ ಒಂದು 10-12 ಶಾಸಕರಿಲ್ಲ, ಹಾಗಾಗಿ ಅವ್ರನ್ನ ಅಲ್ಲೇ ಇಲ್ಲ, ಯಾರು ಸ್ವಂತಾಗಿ ಅವ್ರದ್ದೇ ಅಸೆಸ್ಮೆಂಟ್ ಮಾಡ್ಕೊಳಕ್ಕಾಗಿಲ್ಲ. ಅವ್ರು ಬಿ ಜೆ ಪಿನಲ್ಲಿ ಉಳಿತಾರೋ ಇಲ್ಲೋ ಅಂದ್ಬಿಟ್ಟು ಅವರು ನಮ್ಮ ಅಧ್ಯಕ್ಷರ ಬಗ್ಗೆ ಅಸೆಸ್ಮೆಂಟ್ ಮಾಡ್ತಾ ಇದ್ದಾರಾ? ಈಗ ಅವ್ರು ಯಾಕೆ ಹೊರಗೆ ಹೋಗಿದ್ದಾರೆ ಅಂದ್ಬಿಟ್ಟು ಇನ್ನೂ ಕೂಡ ಅವರಿಗೆ ಗೊತ್ತಾಗಿಲ್ಲ. ಅವರು ಯಾರು ಒಳಗೆ ಬರ್ತಾರೆ, ಯಾರು ಹೊರಗೆ ಹೋಗ್ತಾರೆ ಬಿ ಜೆ ಪಿಯಿಂದ ಅವ್ರ ಹತ್ರ ಅವರಿಗೆ ಗೊತ್ತಾಗುತ್ತೆ ಅಂತ ನೀವು ಹೇಳ್ತೀರಾ ಅವರಿಗೆ? ಪಾಪ ಸೆಲ್ಫ್ ಅಸೆಸ್ಮೆಂಟಲ್ಲೇ ಅವ್ರು ವಿಫಲರಾದರು. ಇವರು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅಸೆಸ್ಮೆಂಟ್ ಮಾಡೋದು, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅಸೆಸ್ಮೆಂಟ್ ಮಾಡೋದು, ಕಾಂಗ್ರೆಸ್ ಬಗ್ಗೆ ಅಸೆಸ್ಮೆಂಟ್ ಮಾಡೋರು. ಈಗ ಯಾಕೆ ಹೊರಗೆ ಹೋಗಿದ್ದಾರೆ ಅದು ಫಸ್ಟ್ ಹೇಳಿ. ಯಾಕೆ ಹೊರಗೆ ಹಾಕಿದ್ದಾರೆ? ಹೋಗಿದ್ದಾರಲ್ಲ, ತೆಗೆದಾಕ್ಬಿಟ್ಟಿದ್ದಾರಲ್ಲ. ಆದ್ದರಿಂದ ಅವ್ರ ಮಾತಿಗೆ ಹೆಚ್ಚು ಬೆಲೆ ಕೊಡಬೇಡಿ. ಅವ್ರ ಪಕ್ಷದಲ್ಲೇ ಅವ್ರ ಮಾತಿಗೆ ಬೆಲೆ ಇರಲಿಲ್ಲ, ಇನ್ನು ಯಾಕೆ ನಮ್ಮ ಪಕ್ಷದ ಬಗ್ಗೆ ಮಾತಾಡಿದಾಗ ಯಾಕೆ ಬೆಲೆ ಕೊಡ್ಬೇಕು ನಾವು?